ಈಗ ತಾನೇ ಒಂದು ಬಿಗ್ ಬಾಸ್ ಇಂದ ಅನೌನ್ಸ್ಮೆಂಟ್ ಬಂತು. ಗಿಲ್ಲಿ ನಟ ಅವರು ವಿನ್ ಆಗಿದ್ದಾರೆ. ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಅವರಾಗಿದ್ದಾರೆ. ಎಷ್ಟೋ ಜನ ಮೊದಲೇ ಗೆಸ್ ಮಾಡಿದ್ರು. ಅಂದ್ರೆ ಕರ್ನಾಟಕದಲ್ಲಿ ಒಂದು 90% ಜನ ಮೊದಲೇ ಗಿಲ್ಲಿ ಅವರು ವಿನ್ ಆಗ್ತಾರೆ ಅಂತ ಡಿಸೈಡ್ ಮಾಡಿದ್ರು. ಗಿಲ್ಲಿ ಅವರ ಬಗ್ಗೆ ಹನುಮಂತಣ್ಣವರು ಕೂಡ ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ. ಅಂದ್ರೆ ನಮ್ಮ ಕಡೆ ನಾನು ಕೂಡ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಜೊತೆಗೆ ಇದ್ದಂಥವ್ರು, ಅವರಿಗೆ ಅಣ್ಣ ಅಂತಾನೆ ಹೇಳಿ ಮಾತಾಡ್ಸಿದ್ದಾರೆ ಹನುಮಂತಣ್ಣವರು. ಒಟ್ನಲ್ಲಿ ಗಿಲ್ಲಿ ಅವರೇ ವಿನ್ ಆಗ್ತಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿತ್ತು. ಗಿಲ್ಲಿ ಅವರು ಮೊದಲು ಫೇಸ್ಬುಕ್ ನಲ್ಲಿ ಲೈವ್ ಬಂದು ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದ್ರು. ಅಂದ್ರೆ ಮಾತಿನ ಮುಖಾಂತರವೇ ಅವರು ಫೇಮಸ್ ಆಗಿರೋದು. ಒಂದು ನಲ್ಲಿ ಮೂಳೆ ಅಂತ ಒಂದು ಲೈವ್ ಬರುತ್ತಾರೆ. ಆ ಒಂದು ಲೈವ್ ತುಂಬಾನೇ ಜನಕ್ಕೆ ಇಷ್ಟ ಆಗುತ್ತೆ. ಅದರಿಂದಾನೇ ಗಿಲ್ಲಿ ನಟ ಅವರು ಇಷ್ಟೊಂದು ಫೇಮಸ್ ಆಗಿರೋದು ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆನೂ ಸುಮಾರಷ್ಟು ಲೈವ್ ಮಾಡಿದ್ದಾರೆ, ಅವು ಕೂಡ ತುಂಬಾನೇ ಫೇಮಸ್ ಆಗಿದ್ದಾವೆ ಅಂತ ಹೇಳ್ಬೋದು. ಅದಾದ್ಮೇಲೆ ಕಾಮಿಡಿ ಕಿಲಾಡಿಗಳಿಗೆ ಬಂದು ಆ ನಂತರ ಬಿಗ್ ಬಾಸ್ಗೆ ಬಂದು ವಿನ್ ಆಗಿದ್ದಾರೆ. ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಗಿಲ್ಲಿ ಅವರೇ.